ಆತ್ಮೀಯ ಗೆಳೆಯ ತನ್ವೀರ್ ಅಹಮದ್ ಅವರ ಒಂದು ಮನೆಯಲ್ಲಿ ಒಂದು ಔತಣಕೂಟ ಹಾಗೂ ಸರ್ವ ಒಂದು ಧರ್ಮೀಯರ ಒಂದು ಸಮಾವೇಶ ಟೈಪ್ ಅವರು ಪ್ರತಿ ವರ್ಷ ಮಾಡ್ತಾರೆ. ನಾನು ಸುಮಾರು ನಮ್ಮದು ಅವ್ರ ಒಡನಾಟ 25 ವರ್ಷದಿಂದ ನಮ್ದು ಒಡನಾಟ ಇದೆ. ನಾವು ಫಸ್ಟ್ ಟೈಮ್ ಅವ್ರು ನಮಗೆಲ್ಲ ಕರೆದು ಆ ಟೈಮ್ನಾಗ 25 ವರ್ಷ ಕೆಳಗೆ ಹಿಡಿದು ಅವಾಗ ಖಾಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇವ್ರು ಎಲ್ಲರಿಗೂ ಒಂದು ಔತಣಕೂಟ ಏರ್ಪಡಿಸ್ತಿದ್ರು. ಮತ್ತು ಅವರು ಸುಮಾರು ನಾನು 25 ವರ್ಷದಿಂದ ಒಂದು ದಕ್ಷಿಣ ಕ್ಷೇತ್ರ ಜನತೆಗೆ ಅವ್ರು ಯಾವುದೇ ಜಾತ್ ಪಾತ್ ಇಲ್ದೇನೆ ಎಲ್ಲರಿಗೆ ತನು ಮನ ಧನದಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ. ನಂದೊಂದು ಇಚ್ಛೆದ ಇಂಥ ಒಂದು ವ್ಯಕ್ತಿ ರಾಜಕೀಯವಾಗಿ, ಯಾಕೆಂದ್ರೆ ಅವ್ರಿಗೆ ಯಾವುದೇ ದುಡ್ಡು ಗಳಿಸಂತ ಒಂದು ಇದು ಇಲ್ಲ, ನನ್ನಿಂದ ಒಂದು ಹೆಲ್ಪ್ ಆಗಬೇಕು, ನನ್ನಿಂದ ಒಂದು ಜನಗಳಿಗೆ ಹೆಲ್ಪ್ ಆಗ್ಬೇಕು ಅನ್ನೋದೊಂದು ಗೋಸ್ಕರ 25 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಈ ಒಂದು ಮುಂದಿನ ದಿನಗಳಲ್ಲಿ ಅವರಿಗೂ ಒಂದು ಒಳ್ಳೆಯವಾದಂಥ ರಾಜಕೀಯ ಒಂದು ಭವಿಷ್ಯ ಅವ್ರಿಗೆ ಆಗ್ಬೇಕಂತೇಳಿ ನಾವೊಂದು ಪ್ರಾರ್ಥನೆ ಮಾಡುತ್ತಾ, ಇವತ್ತಿಂದ ಎಲ್ಲ ಬಂದಂಥ ಎಲ್ಲರಿಗೂ, ನನ್ನ ಮೀಡಿಯಾದ ಬಾಂಧವರಿಗೂ ಹಾಗೂ ಎಲ್ಲ ಬಂದಂಥ ಎಲ್ಲ ನನ್ನ ಗೆಳೆಯರಿಗೂ ಇನ್ನೊಮ್ಮೆ ಆರ್ಥಿಕವಾದ ರಂಜಾನದ ಶುಭಾಶಯ ಕೋರ್ತೀನಿ. ಬೀದರ್ ಜನತೆಗೆ ರಂಜಾನ್ ಹಬ್ಬದ ಪ್ರಯುಕ್ತ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ಇವತ್ತು ಈ ಒಂದು ಶುಭ ದಿನ, ಶುಭ ಗಳಿಗೆ ಏನು ನಮ್ಮ ಬೀದರ್ನ ಒಂದು ಓಲ್ಡ್ ಸಿಟಿಯಲ್ಲಿ ನಮ್ಮ ತನ್ವೀರ್ ಅಹಮದ್ ಅವರು ಏನು ರಂಜಾನ್ ಪ್ರಯುಕ್ತ ಎಲ್ಲರಿಗೂ ಔತಣಕೂಟ, ಊಟದ ವ್ಯವಸ್ಥೆ ಎಲ್ಲ ಸಮಾಜದವ್ರಿಗೆ ಮಾಡಿದ್ದಾರೆ. ಮತ್ತೆ ಅವ್ರದ್ದು ಒಂದು ಒಡನಾಟ ಹೇಗಿದೆ ಅಂತಂದ್ರೆ, ಸುಮಾರು ವರ್ಷದಿಂದ ಸುಮಾರು ಒಂದು 10 ರಿಂದ 15 ವರ್ಷದಿಂದ ಅವರಿಗೆ ನಾನು ನೋಡ್ತಾ ಇದ್ದೀನಿ. ಅವ್ರು ಎಲ್ಲ ಸಮಾಜದವ್ರ ಜೊತೆ, ಎಲ್ಲರ ಜೊತೆ ಚೆನ್ನಾಗಿ ರಿಲೇಷನ್ ಇಟ್ಕೊಂಡಿದ್ದಾರೆ. ಮತ್ತೆ ಏನು ಅಂತಂದ್ರೆ, ಶೋಷಿತವಾಗಿ ಸೋಶಿಯೋ ಎಕನಾಮಿಕ್ ಆಗಿ ಯಾರು ಹಿಂದೆ ಇದ್ದಾರೆ, ಯಾರಿಗೆ ನೀಡಿದೆ, ಒಂದು ಸಮಾಜದಲ್ಲಿ ಯಾರೇ ಒಬ್ಬರು ಫೈನಾನ್ಷಿಯಲ್ ಕೊರತೆ ಇರ್ಬೋದು, ಯಾರಿಗೂ ಒಂದು ಹಾಸ್ಪಿಟಲ್ ನೀಡ್ ಇರ್ಬೋದು, ಯಾರಿಗೊಬ್ಬರು ಪೊಲೀಸ್ ಏನೋ ಒಂದು ವ್ಯವಸ್ಥೆ ಇರ್ಬೋದು, ಎಲ್ಲ ಯಾವುದೇ ತರದ ಒಂದು ಪ್ರಾಬ್ಲಮ್ ಅವ್ರ ಹತ್ರ ಹೇಳ್ಕೊಂಡು ಯಾರೇ ಒಬ್ಬ ಗರೀಬ್ ಮನುಷ್ಯ ಬಂದಿದ್ರು ಅವ್ರಿಗೆ ಸದಾ ಕಾಲ ಭೇದ ಭಾವ ಮಾಡಲ್ದೆ, ಜಾತಿ ಭೇದ ಭಾವ ಮಾಡಲ್ದೇ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಅವ್ರದ್ದೊಂದು ಒಳ್ಳೆ ಗುಣ. ನಾವು ಅವ್ರಿಗೆ ಏನು ಅಂತಂದ್ರೆ ರಾಜಕೀಯವಾಗಿ ಹಿಂಗೆ ಬೆಳೀಲಿ, ಅವ್ರದ್ದೊಂದು ಏನು ಸ್ವಭಾವದ ಹಿಂಗೆ ದೇವ್ರು ಹಂಗೆ ಇಟ್ಟಿರ್ಲಿ ಅಂತಂದು ತಮ್ಮ ಒಂದು ಮಾಧ್ಯಮದ ಮುಖಾಂತರ ಈ ಮಾತು ಹೇಳಿ ಮಾತನ್ನು ನಾನು ಮುಗಿಸ್ತೀನಿ ಇಲ್ಲಿಗೆ. अस्सलाम वालेकुम, आदाब अर्ज़ है। आज इस ईद के मौके पर हर साल की तरह इस साल भी जो है मेरे घर पर दावत रहती है और मैं सभी लोगों का जो है शुक्रिया अदा करता हूँ। यहाँ पर हर समाज के लोग हर साल की तरह इस साल भी जो है आकर मेरी हिम्मत अफजाई करते हैं। आजकल क्या है, किसी के घर में भी खाने पीने के लिए कोई कमी नहीं है, लेकिन जो है यहाँ पर जो प्यार से आते हैं उसके लिए मैं उन लोगों का, सभी लोगों का जो है धन्यवाद करता हूँ। और मेरे को सबसे खुशी की बात यह है कि सभी समाज के लोग यहाँ पर एक जैसा गुलदस्ते में जैसे सभी फूल रहते हैं, वैसा जो है सभी लोग मेरे पास आकर जो है इस प्यार मोहब्बत को जो है और बढ़ाकर ईद में जो है और 4 चांद लगाते हैं। जमीन लेके चलो, आसमां लेके चलो, जमीन लेके चलो, आसमां लेके चलो, चलो तो अपने साथ सारा जहां लेके चलो। ऐसे ही जो है पूरे सभी लोग, हर समाज के लोग मेरे साथ आकर जो है मेरी दावत में मेरी हौसला अफजाई करते हैं। इसके लिए मैं तमाम लोगों का तहे दिल से जो है शुक्रिया अदा करता हूँ। ये बात कहते हुए अपनी 2 बात खत्म करता हूँ। जय हिंद, जय कन्नड़। ಓಂ ಶ್ರೀ ಗುರು ಬಸವಲಿಂಗಾಯ ನಮ. ಇವತ್ತು ನಮ್ಮ ತನ್ವೀರ್, ನಮ್ಮ ಆತ್ಮೀಯ ಗೆಳೆಯ ತನ್ವೀರ್ ಅವರು ಇವತ್ತೆಲ್ಲ ಸಮಾಜ ಮುಖಂಡರಿಗೆ ಅವ್ರ ಮನೆಯಲ್ಲಿ ರಂಜಾನ್ ಹಬ್ಬದ ಒಂದು ಔತಣಕೂಟ ಏರ್ಪಡಿಸಿದ್ದಾರೆ. ಇದು ನಮ್ಮ ತನ್ವೀರ್ ಅವರು ಸದಾ ಕಾಲ ಎಲ್ಲ ಸಮಾಜದ ಒಡನಾಡಿಯಾಗಿ, ಇವತ್ತು ನಾನು ಬರ್ತಾ ಅವ್ರ ಫೇಸ್ಬುಕ್ ನೋಡ್ತಾ ಇದ್ದೆ, ಎಷ್ಟೋ ಜನ ಅವ್ರ ಫೇಸ್ಬುಕ್ ಇದಾಗಿದ್ದಾರೆ. ಅವರು ಒಂದು ಸಮಾಜದಲ್ಲಿ ಸೌಹಾರ್ದತೆ ಇರಬೇಕು, ಒಂದು ನ್ಯಾಷನಲ್ ಇಂಟಿಗ್ರೇಷನ್ ಇರಬೇಕಂತ ಹೇಳಿ ಮೆಸೇಜ್ ಕೊಟ್ಟು, ನಾವು ಹಿಂದೂ ಮುಸ್ಲಿಂ ಹೇಗಿರ್ಬೇಕನ್ನೋ ಮೆಸೇಜ್ ಕೊಡ್ತಾ ಜೊತೆಗೆ ರಂಜಾನ್ದಲ್ಲಿ ರಾಮ, ದೀಪಾವಳಿಯಲ್ಲಿ ಅಲಿ ಇರ್ತಾನೆ, ಅದಕ್ಕೆ ಎಲ್ಲರೂ ಒಂದೇ, ಯುಗಾದಿ ಹಬ್ಬ ಮೊನ್ನೆ ನಮ್ಮ ಹಿಂದೂ ಧರ್ಮದ ನಾವು ಆಚರಿಸಿದೆವು, ಜೊತೆಗೆ ಇವತ್ತು ನಮ್ಮ ಮುಸ್ಲಿಂ ಬಾಂಧವರಾದ ರಂಜಾನ್ ಹಬ್ಬ ಆಚರಿಸ್ತಾ ಇದ್ದಾರೆ ಬಹು ಉಲ್ಲಾಸವಾಗಿ. ಅವರ ಒಂದು ತಿಂಗಳ ಪವಿತ್ರವಾಗಿ ಅವರು ಉಪವಾಸ ಇದ್ದು ಇವತ್ತ ಆ ಉಪವಾಸ ಮುಖಾಂತರ ಅವರು ಹಬ್ಬ ಮುಗಿಸಿ ಇವತ್ತು ಹಬ್ಬ ಮಾಡ್ತಾ ಇದ್ದಾರೆ. ಕಾರಣ ಈ ವರ್ಷ ಅಷ್ಟೇ ಅಲ್ಲ, ಪ್ರತಿ ವರ್ಷವೂ ನಮ್ಮ ಆತ್ಮೀಯ ಗೆಳೆಯ ತನ್ವೀರ್ ಅವರು ಇಲ್ಲಿ ಕರೆದು ಎಲ್ಲ ಸಮಾಜದವ್ರಿಗೆ ಕರೆದು ಒಂದು ಬಾಂಧವ್ಯ ಮುಖಾಂತರ ಔತಣ ಕೂಡ ಏರ್ಪಡಿಸಿ ಒಂದು ಸೌಜನ್ಯಯುತವಾಗಿ ನಮ್ಮ ಜೊತೆ ಪ್ರೀತಿ ಹಂಚಿಕೊಳ್ಳೋದು ನಮ್ಗೆ ಭಾರಿ ಖುಷಿ ತಂದಿದೆ. ಜೊತೆಗೆ ತನ್ವೀರ್ ಅವರಂತ ಜೀವಗಳು ಇನ್ನೂ ಹೆಚ್ಚಾಗಬೇಕು. ಯಾಕಂದ್ರೆ ಇವತ್ತ ನಮಗೆ ಒಂದು ಎಲ್ಲಕ್ಕಿಂತ ಎಲ್ಲ ಧರ್ಮ ಹೇಳೋದು ಒಂದೇ, ಮಾನವೀಯತೆ ಮತ್ತು ಪ್ರೀತಿ, ಸಹೋದರತ್ವ ಅಂತ. ಅದಕ್ಕ ಇಂಥ ತನ್ವೀರ್ ಅಂತ ಮನಸ್ಸುಗಳು ಹೀಗೆ ಬೆಳಿಬೇಕು. ತನ್ವೀರ್ ಅವರು ಕೇವಲ ಮುಸ್ಲಿಂ ಸಮಾಜಕ್ಕಷ್ಟೇ ಅಲ್ಲ, ಎಲ್ಲರಿಗೂ ಬೇಕಾದ ವ್ಯಕ್ತಿ.
ಅವರು ಇನ್ನೂ ಬೆಳೆಯಲಿ, ಅವರ ರಾಜಕೀಯ ಭವಿಷ್ಯ ಉಜ್ವಲ ಆಗಲಿ ಅಂತ ಈ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ರಂಜಾನ್ ಹಬ್ಬ ಶುಭಾಶಯಗಳು. ನಾನು ಬೆಳಗ್ಗೆ ಬೆಂಗಳೂರು ಬಂದು ಏನೋ ಕಾನ್ಸ್ಟಿಟ್ಯೂಷನಲ್ಲಿ ಬೇರೆ ಬೇರೆ ಜನ ಅದು ಇದ್ದು ಫಂಕ್ಷನ್ ಮಾಡ್ಲಾಗ್ತಿದ್ರು, ಊಟ ಮಾಡ್ತಾ ಇದ್ರು. ನಾನು ಎಲ್ಲ ಹೋಗಿ ಬೆಳಗ್ಗೆ ಎದ್ದು ಹೋಗ್ತಾ ಇದ್ದೆ. ನಾನು ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈ ವರ್ಷ ಏನು ಸ್ಪೆಷಲ್ ಇದೆ ಅಂದರು, ಉಗಾದಿ ಮತ್ತು ಈದ್ ಸೇಮ್ ಡೇಟ್ ಬಂದಿದೆ. ಉಗಾದಿ ಅಂದ್ರೆ ನಮ್ಮದು ಹಿಂದೂ ಸಲಕ್ಕೆ ನ್ಯೂ ಇಯರ್, ಸ್ಪೆಷಲಿ ಕನ್ನಡ ಚೆನ್ನಾಗಿ ಭಾಳ ಇಂಪಾರ್ಟೆಂಟ್. ಅದು ಅಮಾವಾಸ್ಯೆ, ಅದು ಬೆಸ್ಟ್ ಅಮಾವಾಸ್ಯೆ ಅಂತಾರೆ. ಮತ್ತು ಈದ್ ಸೇಮ್ ಬಂದಿದೆ. ಅದಕ್ಕೆ ಅಲ್ಲಿ ಬೇರೆ ದೇಶದಲ್ಲಿ ಜಗಳ ನಡೆದಿದೆ, ವಾರ್ ನಡೆದಿದೆ, ಕೊಲ್ತಾ ಇದ್ದಾರೆ. ಹೆಣ್ಮಕ್ಳಿಗೆ, ಮಕ್ಕಳಿಗೆ, ಗಂಡಸರಿಗೆ, ಮುದುಕರಿಗೆ ಎಲ್ಲರೂ ಕೊಲ್ತಾ ಇದ್ದಾರೆ. ನಮ್ಮ ಬೀದರ್ನಲ್ಲಿ ಹಿಂದೂ ಮುಸ್ಲಿಮ ಎಲ್ಲ ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡಿದ್ದಾರೆ. ನಾವು ಅವ್ರ ಜೊತೆ ಸೆಲೆಬ್ರೇಟ್ ಮಾಡಿದ್ದೇವೆ, ಅವ್ರನ್ನೂ ಉಗಾದಿ ನಮ್ಮ ಜೊತೆ ಸೆಲೆಬ್ರೇಟ್ ಮಾಡಿದ್ದಾರೆ. ಸೊ ಅದಕ್ಕೆ ದಟ್ ದ ವಂಡರ್ಫುಲ್ ಥಿಂಗ್ ಆನ್ ಬೀದರ್. ಎಲ್ಲೂ ಬೀದರ್ನಲ್ಲಿ ನೋಡಿ, ಎಲ್ಲಿ ದರ್ಗಾ ಇರ್ತದೆ, ಅಲ್ಲಿ ಹಿಂದ್ಗಡೆ ಒಂದು ಹನುಮಾನ್ ಟೆಂಪಲ್ ಇರ್ತದೆ. ಹನುಮಾನ್ ಟೆಂಪಲ್ ಇದ್ರೆ ಒಂದು ಸಣ್ಣ ದರ್ಗಾ ಇರ್ತದೆ. ಯಾಕಂದ್ರೆ ಒಟ್ಟಿಗೆ ಅಲ್ಲ ಇರಲಿ, ಭಗವಾನ್ ಇರಲಿ, ದೇವರು ಇರಲಿ, ಯಾರು ಹೇಳಿದ್ರು ನಾವೆಲ್ಲ ಜನ ಸೇಮ್. ಇದೆಲ್ಲ ವಿ ಆರ್ ಸೇಮ್. ಹಾಗೆ ಅದು ಮೆಸೇಜ್ ಹೋಗಿದೆ. ಇಂಥ ಮೆಸೇಜ್ ನಾವು ವರ್ಲ್ಡ್ ವೈಡ್ ಕಳಿಸ್ಬೇಕು. ಅದನ್ನು ಸ್ವಲ್ಪ ದುನಿಯಾದಲ್ಲಿ ಸ್ವಲ್ಪ ಜಗಳ ಆಡೋದು ಕಮ್ಮಿ ಆಗ್ತದೆ. ಮತ್ತು ಇವತ್ತು ಸ್ಪೆಷಲಿ ಯಾಕೆ ಅಂದರು, ಮುಸ್ಲಿಮರು 30 ದಿವಸ ಉಪವಾಸ ಮಾಡ್ತಾರೆ. ಉಪವಾಸ ಮಾಡಿ ಯಾಕೆ ಮಾಡ್ತಾರೆ ಉಪವಾಸ ಅಂದರು, ದೇವರಿಗೆ ಕೇಳೋಕ್ಕೆ, ಎಲ್ಲ ಚೆನ್ನಾಗಾಗಲಿ, ಜನದ ಲೈಫ್ ಚೆನ್ನಾಗಲಿ, ಇಂಪ್ರೂವ್ ಆಗಲಿ. ಮತ್ತು ಅವ್ರು ಭಾಳ ಜನರಸ್ ಇರ್ತಾರೆ. ಇದ್ದಿದ್ದಷ್ಟು ಯಾರಾದ್ರೂ ಇದು ಹೊಸ ಬಟ್ಟೆ ಖರೀದಿ ಕೊಡ್ತಾರೆ, ಗರೀಬರಿಗೆ ಏನೋ ದುಡ್ಡು ಕೊಡ್ತಾರೆ, ಅವ್ರದ್ದು ಯಾವ್ದಾದ್ರು ಏನು ಬೇಕು, ಎಂಪ್ಲಾಯ್ಸ್ ಬೇಕು, ಅದಕ್ಕೆ ಕೊಡ್ತಾರೆ. ಅದು ದಟ್ ಇಸ್ ಗಿವ್ ಜನರಾಸಿಟಿ. ಅದು ಇದು ಇದಂದ್ರು ಬಿ ಜನರಸ್. ದೇವ್ರು ನಿಮ್ಗೆ ಕೊಟ್ಟಿದ್ದಾನ ಎಕ್ಸ್ಟ್ರಾ, ನೀವು ಸ್ವಲ್ಪ ಗರೀಬ್ರ ಜೊತೆಲಿ ಶೇರ್ ಮಾಡಿರಿ. ಅದು ವಂಡರ್ಫುಲ್ ಮೆಸೇಜ್ ಇದೆ. ಅದು ಗಿವಿಂಗ್ ಅಂದ್ರೆ ಅವ್ರು ಮತ್ತು ಜನಗೇನಾಗ್ತದೆ, ಅವ್ರು ಕೊಡ್ತಾರೆ ಏನು ಯಾರಿಗೆ, ಅದು ಖುಷಿ ಬರ್ತದೆ. ಯಾವ ಖುಷಿ ಇದೆ ಎಕ್ಸ್ಪೀರಿಯನ್ಸ್, ಅದು ಹ್ಯಾಪಿನೆಸ್ ಜಾಸ್ತಿ ಕೊಡ್ತಾರೆ. ಹಾಗೆ ನಮಗೆ ವೆರಿ ಗುಡ್, ಐ ವೆರಿ ವೆರಿ ಹ್ಯಾಪಿ. ನಾನು ಬೀದರ್ಗೆ ಬಂದ ಇದು ಸೆಲೆಬ್ರೇಟ್ ಮಾಡಲಿಕ್ಕೆ. ಬೆಳಗ್ಗೆ ಈಗ ನಾನು ತನ್ವೀರ್ ಅವ್ರ ಮನೆಗೆ ಬಂದೀನಿ. ಲಾಸ್ಟ್ ಊಟ ಮಾಡಿ ಮನೆಗೆ ಹೋಗೋದಕ್ಕೆ. ಅವ್ರ ಮನೆಯಲ್ಲಿ ನೀವು ಊಟ ಮಾಡಿ ನೋಡಿ, ಫಸ್ಟ್ ಕ್ಲಾಸ್ ಊಟ ಮಾಡ್ತಾರೆ. ನಾನು ಎಲ್ಲ ಬೀದರ್ದವ್ರಿಗೆ ಹೇಳ್ತೀನಿ, ನಿಮ್ಗೆ ಚೆನ್ನಾಗಿ ಅಡುಗೆ ಬೇಕಾದರೆ ಯಾವ ಹೋಟೆಲ್ಗೆ ಹೋಗಬೇಡ್ರಿ, ತನ್ವೀರ್ ಮನೆಗೆ ಬನ್ನಿ. ಬೆಸ್ಟ್ ವೆಜಿಟೇರಿಯನ್ ಬೆಸ್ಟ್ ಮಾಡ್ತಾರೆ, ನಾನ್ ವೆಜ್ ಮಾಡ್ತಾರೆ. ನಾನು ವೆಜಿಟೇರಿಯನ್ ಊಟ ಮಾಡಿ, ನಾನ್ ವೆಜ್ ಹೇಳ್ತಾರೆ, ಬೇರೆ ಹೇಳ್ತಾ ಇದ್ರು ಚೆನ್ನಾಗಿದೆ ಅಂತ, ಇವ್ರು ಹೇಳ್ತಾ ಇದ್ರು ಚೆನ್ನಾಗಿದೆ ಅಂತ. ಇಲ್ಲ